ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲೂ ಕೂಡ ಝೊಮ್ಯಾಟೊ ಒನ್ ಡೇ ಫುಲ್ ಡೇ ಅರ್ನಿಂಗ್ ಮಾಡಿ ನೋಡೋಣ. ಅಂದರೆ 8 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ನಾನು ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿನಿ. ಬೆಳಗ್ಗೆ 8 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಎಷ್ಟೆಲ್ಲ ಅರ್ನಿಂಗ್ ಆಗುತ್ತೆ ಅಂತ ನೋಡೋಣ. ಅಂದರೆ ಏನಾದ್ರು ಟಾರ್ಗೆಟ್ ಏನಾದ್ರು ಅಚೀವ್ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳೋಕ್ಕೆ ಟ್ರೈ ಮಾಡೋಣ. ಒಟ್ಟಿನಲ್ಲಿ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ಎರಡೆರಡು ಟಾರ್ಗೆಟ್ ಕೊಟ್ಟಿದ್ದೀನಿ ಇವತ್ತು. ಏನಕ್ಕೆ ಅಂತ ಅಂದರೆ ಫಾದರ್ಸ್ ಡೇ ಸ್ಪೆಷಲ್ ಇದೆ. ಇನ್ಸೆಂಟಿವ್ ಏನು 2 ಕೊಡ್ತಾ ಇರಲಿಲ್ಲ, ಬಟ್ ಇವತ್ತೇನಕ್ಕೋ 2 ಕೊಟ್ಟಿನ ಇನ್ಸೆಂಟಿವ್. ಆದರೂ 2ರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ ಅಷ್ಟೇ. 2 ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಯಾವ್ದು ಜಾಸ್ತಿ ಇದೆಯೋ ಆ ಇನ್ಸೆಂಟಿವ್ ನಮಗೆ ಬರುತ್ತೆ. ಬನ್ನಿ ಇನ್ಸೆಂಟಿವ್ ಎಲ್ಲ ಯಾವ ರೀತಿ ಕೊಟ್ಟಿದೆ ಅಂತ ತಿಳ್ಕೊಳ್ಳೋಣ. ಜೊತೆಯಲ್ಲಿ ಗಿಗ್ನು ಕೂಡ ಬುಕ್ ಮಾಡ್ಕೊಂಡು ಲಾಗಿನ್ಗೆ ಹೋಗಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಆ್ಯಪ್ ಓಪನ್ ಮಾಡ್ಕೊತಿದ್ದಂಗೆ ಫಸ್ಟು ಗಿಗ್ ಬುಕ್ ಮಾಡ್ಕೊಂಬೋಣ. ಆಮೇಲೆ ಇನ್ಸೆಂಟಿವ್ ತೋರಿಸ್ತೀನಿ. ಸಂಡೇ 8 ಗಂಟೆ 9, 10ರಿಂದ 11, 11ರಿಂದ 12, 12ರಿಂದ 2, 2ರಿಂದ 3, 3ರಿಂದ 4 ಎಲ್ಲ ಗಿಗ್ನು ಕೂಡ ಬುಕ್ ಮಾಡ್ಕೊತೀನಿ. ಅಂದರೆ 10 ಗಂಟೆವರೆಗೂ ನಾನು ಬುಕ್ ಮಾಡ್ಕೊಂಡಿನಿ. ನೋಡಿ ಇವಾಗ ಬುಕ್ ಕೊಡ್ತೀನಿ. ನೋಡಿ ಬುಕ್ ಆಯಿತು, ಗಾಟ್ ಇಟ್ಕೊಡ್ತೀನಿ. ಅಂದರೆ ಆನ್ಲೈನ್ಗೆ ಹೋಗೋಕೆ ಇನ್ನೊಂದು ನಿಮಿಷ ಬೇಕು. ಟೈಮು 7:44 ಆಗಿದೆ. ಇನ್ನೊಂದು ನಿಮಿಷದಲ್ಲಿ ಆನ್ಲೈನ್ಗೆ ಹೋಗ್ಬೋದು. ಅದಕ್ಕಿಂತ ಮುಂಚೆ ಇನ್ಸೆಂಟಿವ್ ತೋರಿಸ್ಬಿಡ್ತೀನಿ ತಡ್ರಿ ಇವತ್ತು ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಮೋರು ಆಫರ್ಸು ನೋಡಿ, ಸಂಡೇ ಸ್ಪೆಷಲ್ ಆಫರ್ ಬಂದು 850 ರೂಪಾಯಿ ಇದೆ ಇವತ್ತು. 1350 ರೂಪಾಯಿಗೆ 500 ರೂಪಾಯಿ ಕೊಡ್ತಾನೆ. 1650 ರೂಪಾಯಿಗೆ 850 ರೂಪಾಯಿ ಇನ್ಸೆಂಟಿವ್ ಇದೆ. ಅಂದರೆ ಹೈಯೆಸ್ಟ್ ಇದೇ ಇರೋದು 850. ಇದೇನಾದ್ರು ಕಂಪ್ಲೀಟ್ ಮಾಡಿದ್ರೆ 850 ಬರುತ್ತೆ. ಅಕಸ್ಮಾತ್ ಅದೇನಾದ್ರು ಆಗಿಲ್ಲ ಅಂದರೆ ಇನ್ನೊಂದು ಇನ್ಸೆಂಟಿವ್ ಇದೆ ನೋಡಿ. ಇದು ಸ್ವಲ್ಪ ಈಸಿ. ಇದು ನೋಡಿ, ಇದು ಲಂಚ್ ಪ್ಲಸ್ ಡಿನ್ನರ್ ಅಂತ ಕೊಟ್ಟಿದ್ದಾನೆ. 650 ರೂಪಾಯಿ ಕೊಟ್ಟಿದ್ದಾನೆ. ಪ್ರತಿ ಸಲ ಏನು ಕೊಡ್ತಾ ಇರಲಿಲ್ಲ, ಬಟ್ ಈ ಸಲ ಕೊಟ್ಟಿದ್ದಾನೆ ಏನಕ್ಕೋ. ನೋಡಿ ಗಿಗ್ ಟಾರ್ಗೆಟ್ ಇದೆ. ಅಂದರೆ 8 ಗಿಗ್ ಮಾಡಿ ಏನಾದ್ರು 20 ಆರ್ಡ್ರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 350 ರೂಪಾಯಿ ಬರುತ್ತೆ. ಅಕಸ್ಮಾತ್ ಏನಾದ್ರು ನಾವು 25 ಆರ್ಡ್ರ್ ಕಂಪ್ಲೀಟ್ ಮಾಡಿ 10 ಗಿಗ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 650 ರೂಪಾಯಿ ಬರುತ್ತೆ. ಇದು ಆರಾಮಾಗಿ ಮಾಡ್ಬೋದು. 25 ಆರ್ಡ್ರ್ ಮತ್ತು 10 ಗಿಗ್ಗು ಆರಾಮಾಗಿ ನಾವು ಕಂಪ್ಲೀಟ್ ಮಾಡ್ಬೋದು. ಇದು ಈಸಿ ಇದೆ ಅದು ಕಂಪೇರ್ ಮಾಡ್ಕೊಂಡ್ರೆ. ನೋಡೋಣ ಬನ್ನಿ ಯಾವ್ದು ಕಂಪ್ಲೀಟ್ ಆಗುತ್ತೆ ಅಂತ. ಇದು ಕಂಪ್ಲೀಟ್ ಆದರೆ ಇದು, ಅದು ಕಂಪ್ಲೀಟ್ ಆದರೆ ಅದು. ಅದೇನಾದ್ರು ಕಂಪ್ಲೀಟ್ ಮಾಡಿದ್ರೆ ಅದೇ ಜಾಸ್ತಿ ಬರುತ್ತೆ. ಬನ್ನಿ ಆನ್ಲೈನ್ಗೆ ಹೋಗ್ಬಿಡೋಣ. ನೋಡಿ ಆನ್ಲೈನ್ಗೆ ಕೂಡ ಹೋಗಿದೆ. ನೋಡೋಣ, ವೆಯ್ಟ್ ಮಾಡೋಣ ಆರ್ಡ್ರ್ ಎಷ್ಟು ಗಂಟೆ ಬರುತ್ತೆ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಮೊದಲನೇ ಆರ್ಡರ್ ಬರ್ತಾಯಿದೆ. ಪಿಕಪ್ ಬಂದು 2.4 ಕಿಲೋಮೀಟ್ರ್, ಡ್ರಾಪ್ ಬಂದು 1.91 ಕಿಲೋಮೀಟ್ರ್ ಇದೆ. ಬ್ರಾಹ್ಮಿನ್ಸ್ 38ಲಿಂದ ಬಂದಿರೋದು. ಅಕ್ಸೆಪ್ಟ್ ಮಾಡ್ತೀನಿ. ನೋಡಿ ಅಕ್ಸೆಪ್ಟ್ ಮಾಡಿದೆ. ಅಕ್ಸೆಪ್ಟ್ ಮಾಡಿ ಮ್ಯಾಪ್ ಓಪನ್ ಮಾಡ್ತೀನಿ. ನೋಡಿ 2.4 ಕಿಲೋಮೀಟ್ರೇ ತೋರಿಸ್ತಾ ಇದೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸ್ನೇಹಿತರೆ ನೋಡಿ ಬಂದೆ ಮೊದಲನೇ ಪಿಕಪ್ ಲೊಕೇಶನ್ ಹತ್ರ. ಇಲ್ಲೇ ಬ್ರಾಹ್ಮಿನ್ಸ್ 38 ಇಲ್ಲೇ ಎಲ್ಲ ಇತ್ತಲ್ಲ. ಹಾಂ, ಇಲ್ಲಿದೆ. ಇದೇ ಲೊಕೇಶನ್ಗೆ ಬಂದೀನಾ? ಕರೆಕ್ಟಾಗಿ ಬಂದೀನಿ. ನೋಡಿ ರೀಚ್ ಪಿಕಪ್ ಕೊಟ್ಟೆ. ಆರ್ಡರ್ ರೆಡಿ ಇಲ್ಲ, ಇನ್ನೂ 1 ನಿಮಿಷ ತೋರಿಸ್ತಾ ಇದೆ. ಸ್ನೇಹಿತರೆ ನೋಡಿ, ಇವತ್ತಿನ ಮೊದಲನೇ ಆರ್ಡರ್ನ ಪಿಕ್ ಮಾಡಿದ್ದೀನಿ. ಪಿಕ್ಡ್ ಕೊಟ್ಟಿಲ್ಲ ಇನ್ನು. ನೋಡಿ ಪಿಕ್ಡ್ ಆರ್ಡರ್ ಕೊಟ್ಟೆ. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ನೋಡಿ, 1.9 ಕಿಲೋಮೀಟರ್ ಇದೆ. ಹೋಗಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ನೋಡೋಣ ಮನೆ ಯಾವುದು ಅಂತ. ಸ್ನೇಹಿತರೆ ನೋಡಿ ರೀಚ್ ಡ್ರಾಪ್ ಕೊಡ್ತೀನಿ. ಇವಾಗ ಕಾಲ್ ಮಾಡ್ತೀನಿ ಕಸ್ಟಮರಿಗೆ. ಸರ್ ಲೊಕೇಶನ್ ಹತ್ರ ಬಂದೀನಿ. ಝೊಮ್ಯಾಟೊ ಲೊಕೇಶನ್ ಹತ್ರ ಬಂದೀನಿ ಸರ್. ಝೊಮ್ಯಾಟೊ ಸರ್. ಐ ಆಮ್ ಸರ್, ಪ್ಲೀಸ್ ಕಮ್ ಔಟ್ ಸೈಡ್.
ಸ್ನೇಹಿತರೆ, ಈ ಮಾತು ಕೇಳ್ತಿದ್ದಂಗೆ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಕರ್ನಾಟಕದಲ್ಲೇ ಇರ್ತಾರೆ, ಕರ್ನಾಟಕದಲ್ಲೇ ತಿಂತಾ ಇರ್ತಾರೆ, ಬಟ್ ಕನ್ನಡ ಒಂದು ಚೂರು ಕೂಡ ಕಲ್ತ್ಕೋಬೇಕು ಅಂತ ಇರಲ್ಲ. ಕೇಳ್ತಿದ್ದಂಗೆ ಹೇಳ್ತಾರೆ ಅವರು ಡೈರೆಕ್ಟಾಗಿ ಇಂಗ್ಲೀಷ್ ಆರ್ ಹಿಂದಿ ಅಂದ್ಬಿಡ್ತಾರೆ, ಕನ್ನಡ ಗೊತ್ತಿಲ್ಲ ಅಂತಾರೆ. ಇದಂತೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಕನ್ನಡಿಗರಿಗೆ. ಅದೆಲ್ಲರೂ ಹೋಗ್ಲಿ, ಈಗ ಝೊಮ್ಯಾಟೊ ಲೊಕೇಶನ್ ಅಂತ ಹೇಳಿದಾಗ ಅವರು ಝೊಮ್ಯಾಟೊದಲ್ಲಿ ಬುಕ್ ಮಾಡಿ ನಾನು ಆಚೆ ಬಂದು ಇಸ್ಕೊಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ನೋಡಿ, ಆರ್ಡರ್ನ ಡೆಲಿವರ್ ಮಾಡ್ತೀನಿ ಕನ್ಫರ್ಮ್ ಮಾಡಿದೆ. ಅಂದರೆ ಡೈರೆಕ್ಟಾಗಿ ಹೋಗಿ ಬೆಲ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ನೋಡ್ರಿ, ಇಲ್ಲಿ 52 ಅಂತ ಇದೆ, ಅಲ್ಲಿ 52A ಅಂತ ಇದೆ. ಅದರಿಂದಾಗಿ ಕನ್ಫ್ಯೂಷನ್ ಆಗೇ ಆಗುತ್ತೆ. ಅವ್ರು ನೋಡಿದ್ರೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ. ನೋಡಿ, 30 ರೂಪಾಯಿ ಕೊಟ್ಟಿದ್ದಾರೆ ಈ ಆರ್ಡರಿಗೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ ಬರ್ಗರ್ ಕಿಂಗಿಂದ. ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿಬಿಡ್ತೀನಿ. ನೋಡಿ, ಅಕ್ಸೆಪ್ಟ್ ಮಾಡಿದೆ. ಪಿಕಪ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ನೋಡಂತ ಹೇಳಿ, 1.4 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಸ್ನೇಹಿತರೆ ನೋಡಿ, ಬರ್ಗರ್ ಕಿಂಗ್ ಹತ್ರ ಬಂದು ರೀಚ್ ಆದೆ. ರೀಚ್ ಪಿಕಪ್ ಕೊಡ್ತೀನಿ. ಬಟ್ ಆರ್ಡರ್ ಇನ್ನೂ ರೆಡಿ ಇಲ್ಲ. ಪಿಕಪ್ ಆರ್ಡರ್ ಇನ್ 11 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ರೆಡಿ ಮಾಡಲಿ ಆರ್ಡರ್ನ, ಏನಕ್ಕೆ ಅಂದರೆ ಇನ್ನೂ ಲೇಟ್ ಆಗುತ್ತೆ. ನೋಡಿ, ಇಲ್ಲೇ ಇದೆ ಬರ್ಗರ್ ಕಿಂಗ್. ಫೈವ್ ತ್ರೀ ಒನ್ ಜೀರೋ ಇದೆಲ್ಲ ಸ್ವಿಗ್ಗಿದು. 2 ನಿಮಿಷ ಆಯ್ತಾ? ಸ್ನೇಹಿತರೆ ನೋಡಿ, ಆರ್ಡರ್ ಪಿಕ್ ಆಯಿತು. ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. ಅಂದರೆ ತುಂಬ ಲೇಟ್ ಆಗೋಯ್ತು. ಅಂದರೆ ಸ್ಟಾರ್ಟಿಂಗ್ ಬಂದು ಇಲ್ಲೇ 11 ನಿಮಿಷ ವೆಯ್ಟ್ ಮಾಡಿದೆ. ಅಲ್ಲಿ ಒಳಗಡೆ ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಒಂದು ಅರ್ಧ ಗಂಟೆ ಡಮಾರ್ ಅಂತಲೇ ಅಂದ್ಕೊಳ್ಳಿ ಆರ್ಡರಿಗೆ. ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡ್ತೀನಿ ತಡ್ರಿ. 3.1 ಕಿಲೋಮೀಟ್ರ್ ಇದೆ ಡ್ರಾಪ್. ಈ ಮಳೆಗಾಲದಲ್ಲಿ ಬ್ಯಾಗಲ್ಲಿ ರೈನ್ ಕೋಟ್ ಇಟ್ಕೊಂಬಂದರೆ ನೋಡಿ, ಆರ್ಡ್ರು ಇಟ್ಕೊಳಕ್ಕೆ ಜಾಗ ಇರೋಲ್ಲ. ನೆಕ್ಸ್ಟಿಂದ ಏನಾದ್ರು ಬರಬೇಕಾದ್ರೆ ಎಲ್ಲಾದರೂ ಬೇರೆ ಹತ್ರ ಕಟ್ಕೊಳೋ ಥರ ಮಾಡ್ಕೊಬೇಕು ರೈನ್ ಕೋಟ್ನ. ಇಲ್ಲೆಲ್ಲರೂ ಹಿಂದೆ ಕಡೆ ನೋಡೋಣ, ಬನ್ನಿ ಪ್ಲ್ಯಾನ್ ಮಾಡೋಣ. ಇವಾಗ ಹೋಗಿ ಆರ್ಡರ್ನ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ರೀಚ್ ಡ್ರಾಪ್ ಕೊಡ್ತೀನಿ. ಕ್ಯಾಶ್ ಆನ್ ಡೆಲಿವರಿ ಬಂದ್ಬಿಟ್ಟಿದೆ. 473 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಬಂದಿದೆ. ಸ್ನೇಹಿತರೆ ಬರ್ಬೇಕಾದ್ರೆ ಲಿಫ್ಟಲ್ಲಿ ಬರೋದು ಬೇಡ, ಸ್ಟೇರ್ಸಲ್ಲೇ ಬರೋಣ. ಅಂದರೆ ಹತ್ತದು ಮಾತ್ರ ಕಷ್ಟ, ಇಳಿಯೋದೇನು ಕಷ್ಟ ಇರೋಲ್ಲ. ಡೋರ್ ತೆಗೆದು ಹಾಕ್ಬೇಕು ಅದಕ್ಕೆ. ಒಂದೊಂದಲ್ಲ, ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ಕೆ. ಮೇಡಮ್ ಇದು ಫೋನ್ ನಂಬರ್ ಕೊಡಿ ಮೇಡಮ್, ಫೋನ್ ಪೇ ಮಾಡ್ತೀನಿ. ಈಗ ಸ್ಕ್ಯಾನರ್ ಕೊಡಿ. ಸ್ನೇಹಿತರೆ ನೋಡಿ, ಚೈನ್ನ ಫೋನ್ ಪೇ ಮಾಡಿದೆ. ಅಂದರೆ ಇವಾಗ ಡೆಲಿವರ್ ಕಂಪ್ಲೀಟ್ ಕೊಡೋಣ. ಕ್ಯಾಶ್ ಕಲೆಕ್ಟೆಡ್, ಆರ್ಡರ್ ಡೆಲಿವರ್ಡ್. ನೋಡಿ 36 ರೂಪೀಸ್ ಕೊಟ್ಟಿದ್ದಾರೆ ಈ ಆರ್ಡರ್ಗೆ. ಗೆಟ್ ನೆಕ್ಸ್ಟ್ ಆರ್ಡರ್.
ಸ್ನೇಹಿತರೆ ನೋಡಿ ಇನ್ನೊಂದು ಆರ್ಡರ್ ಕೂಡ ಬರ್ತಾಯಿದೆ, ಇಲ್ಲಿ ಹೋಗಬೇಕು. 57 ರೂಪೀಸ್ ಬರ್ತಾಯಿದೆ. ಆದರೆ ಪಿಕಪ್ಪೇ ನೋಡಿ 3 ಕಿಲೋಮೀಟರ್ಸ್ ಹೇಳ್ತಿದ್ದಾನೆ, ಡ್ರಾಪ್ ನೋಡಿ 6.28 ಕಿಲೋಮೀಟರ್ ಹೇಳ್ತಿದ್ದಾನೆ, ಬರೀ 57 ರೂಪಾಯಿ ಕೊಡ್ತಾಯಿದ್ದಾನೆ. ಅಂದರೆ ಬರ್ತಾ ಬರ್ತಾ ಸಂಡೇ ಹೊತ್ತು ಅಮೌಂಟ್ ಕಮ್ಮಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಕ್ಸೆಪ್ಟ್ ಆರ್ಡರ್ ಬನ್ನಿ, ಅಕ್ಸೆಪ್ಟ್ ಮಾಡಿದೆ. ಸುಮ್ಮನೆ 3 ಕಿಲೋಮೀಟ್ರ್ ಸುಮ್ಮನೆ ಹೋಗ್ಬೇಕು ಪಿಕಪ್ಪಿಗೆ, ಡ್ರಾಪಿಗೆ ಮಾತ್ರ ಅಮೌಂಟ್ ಕೊಡೋದು. ಡ್ರಾಪಿಗೂ ಅಮೌಂಟ್ ಕಮ್ಮಿ ಕೊಟ್ಟಿದ್ದಾನೆ, 10 ರೂಪಾಯಿ ಕೊಟ್ಟಿಲ್ಲ, 10 ರೂಪಾಯಿಗಿಂತ ಕಮ್ಮಿ ಕೊಟ್ಟಿದ್ದಾನೆ. 3.6 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಸ್ನೇಹಿತರೆ ನೋಡಿ ಪಿಕಪ್ ಲೊಕೇಶನ್ ಹತ್ರ ಬಂದೆ, ರೀಚ್ ಪಿಕಪ್ ಕೊಟ್ಟೆ. ಆರ್ಡರ್ ರೆಡಿ ಇಲ್ಲ, ಪಿಕ್ಡ್ ಇನ್ 0 ಮಿನಿಟ್ಸ್ ಅಂತ ಇದೆ. ಐಟಮ್ ಏನು ಇಷ್ಟೊಂದಿದೆ, 1 2 3 4 5 6 ಐಟಮ್ ಇದೆ. ಇದರೊಳಗಡೆ ಬನ್ನಿ ಹೋಗಿ ಪಿಕ್ ಮಾಡೋಣ. ಬ್ರೋ 1951 1951 ಹಾಂ. ಎಷ್ಟು ಮಿನಿಟ್? ಸರಿ, ಒಂದು 2-3 ನಿಮಿಷ ಆಗುತ್ತಂತೆ. ಬನ್ನಿ ಆಚೆನೇ ವೆಯ್ಟ್ ಮಾಡೋಣ. ಚಳಿ ಆಗ್ತಾಯಿದೆ, AC ಏನು ಮಾಡಿದ್ದಾರೆ ಒಳಗಡೆ, ಅದಕ್ಕೆ. ಏನು ಬ್ರೋ ಆರ್ಡರ್ ದಿಗೋಣ? ಓಕೆ. ಸ್ನೇಹಿತರೆ ಬಂದರೆ ರೆಡಿ ಕೊಟ್ಟರು, ಬನ್ನಿ ಇವಾಗ ಎತ್ಕೊಬರೋಣ. ಸ್ನೇಹಿತರೆ ನೋಡಿ ಪಿಕ್ ಮಾಡ್ಕೊಂಡು ಆರ್ಡರ್ನ. ಡ್ರಾಪ್ ಲೊಕೇಶನ್ ಎಷ್ಟಿದೆ? 6.3 ಕಿಲೋಮೀಟರ್ಸೇ ಇದೆ. ಅಂದರೆ ಅವಲ್ಲೇ ತೋರಿಸೋದಲ್ಲ, ಅದು ಕರೆಕ್ಟಾಗೆ ತೋರಿಸಿದ್ದಾರೆ. ಇದು ಆರ್ಡರ್ ಬೇರೆ ಮೇಲಿಂದ ಪ್ರೆಸ್ ಮಾಡಿಬಿಡ್ರಿ ಅಂತ ಹೇಳಿದ್ರು ಅವರು. ಆಗುತ್ತಾ ಬ್ಯಾಗ್ ಒಳಗಡೆ? ಬನ್ನಿ ನಡೆಯುತ್ತೆ. ಸ್ನೇಹಿತರೆ ನೋಡಿ ಇನ್ನೊಂದು ಡ್ರಾಪ್ ಲೊಕೇಶನ್ ಹತ್ರ ಬಂದೆ, ಬಟ್ ಇದು ಅಪಾರ್ಟ್ಮೆಂಟಲ್ಲಿ ಡ್ರಾಪು. ರೀಚ್ ಡ್ರಾಪ್ ಕೊಟ್ಟೆ. ಸ್ನೇಹಿತರೆ ನೋಡಿ ಆರ್ಡರ್ ಡೆಲಿವರ್ ಆಯಿತು, ಸಬ್ಮಿಟ್ ಮಾಡಿದೆ. 61 ರೂಪೀಸ್ ಕೊಟ್ಟಿದ್ದಾನೆ. ಟೋಟಲ್ ಆಗಿ 10 ಕಿಲೋಮೀಟರ್ ಬಂದಿದ್ದೀನಿ ನಾನು. ಗೆಟ್ ನೆಕ್ಸ್ಟ್ ಆರ್ಡರ್.
ಪ್ರೆಸೆಂಟ್ ಇವಾಗ ಸಾಕಾರ ನಗರದಲ್ಲಿದ್ದೀನಿ, ನೋಡೋಣ ಆರ್ಡರ್ ಯಾವಾಗ ಕೊಡ್ತಾನೆ ಅಂತ. ಸ್ನೇಹಿತರೆ, ಟೈಮ್ 12 ಗಂಟೆ ಆಗಿದೆ. ಬಟ್ ಇವತ್ತು ಯಾಕೋ ಯಾವುದು ಕೂಡ ಆರ್ಡರ್ ರೆಡಿ ಇರೋ ಅಂಥದ್ದು ಸಿಗ್ತಾನೆ ಇಲ್ಲ. ಎಲ್ಲ ರೆಸ್ಟೋರೆಂಟಲ್ಲೂ 5 ನಿಮಿಷ 10 ನಿಮಿಷ ಈ ಥರ ವೆಯ್ಟಿಂಗ್ ಆಗ್ತಾನೆ ಇದ್ದಾನೆ. ಪ್ರತಿಯೊಂದು ರೆಸ್ಟೋರೆಂಟಲ್ಲೂ ಲೇಟ್ ಆಗ್ತಾನೆ ಇದೆ. ನೋಡಿ, ಇಲ್ಲೂ ಕೂಡ 10 ನಿಮಿಷ ಲೇಟ್ ತೋರಿಸ್ತಾ ಇದೆ. ಅಂದರೆ ಆರ್ಡರ್ ಮುಂಚೆನೇ ಬರ್ತಾಯಿದೆ, ವೆಯ್ಟ್ ಮಾಡಿನೇ ಟೈಮ್ ವೇಸ್ಟ್ ಆಗ್ತಾಯಿದೆ. ಅಂದರೆ ಅರ್ನಿಂಗ್ಸು ಅಷ್ಟೇ ನೋಡಿ, ಏನು ಅಷ್ಟಾಗೇನು ಅರ್ನಿಂಗ್ಸು ಆಗಿಲ್ಲ ಇವತ್ತು. 4.2 ಅವರ್ಸ್ ಲಾಗಿನಿಗೆ ಬರೀ 371 ರೂಪಾಯಿ ಆಗಿದೆ ಅಷ್ಟೇ. ಅಂದರೆ ಸ್ವಲ್ಪ ಕಮ್ಮಿನೇ ಆಗ್ತಾಯಿದೆ, ಯಾಕೋ ಅರ್ನಿಂಗ್ಸ್ ಜಾಸ್ತಿ ಆಗ್ತಾಯಿಲ್ಲ. ಆರ್ಡ್ರ್ಗಳು ತೀರಾ ಕಮ್ಮಿ ಇದ್ದಾವೆ ಅಂತ ಅನಿಸುತ್ತೆ. ಅಂದರೆ ರೆಸ್ಟೋರೆಂಟ್ ಹತ್ರ ಓದ್ತಾ ವೆಯ್ಟಿಂಗ್ ಟೈಮ್ ಮಾತ್ರ ವೇಸ್ಟ್ ಆಗ್ತಾಯಿದೆ. ಆರ್ಡರ್ ಏನು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿಲ್ಲ, ಆರ್ಡರು ಅಷ್ಟೇ ಗ್ಯಾಪ್ ಕೊಟ್ಟು ಬರ್ತಾ ಇದ್ದಾವೆ. ನೋಡಬೇಕು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ಲ ಅಂತ ಒಂದು ಡೌಟ್ ಆಗ್ತಾಯಿದೆ. ಅಂದರೆ 7 ಆರ್ಡ್ರ್ ಮಾಡಿದ್ದೀನಲ್ಲ, 25 ಆರ್ಡ್ರಾದ್ರು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ. ಅರ್ನಿಂಗ್ಸು ಸ್ವಲ್ಪ ಡೌಟೇ, ನೋಡಬೇಕು ಅವಾಗಿಂದ ಆರ್ಡರ್ ಬರ್ತಾ ಇರೋದು ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಡೌಟ್ ಇದೆ. ನೋಡೋಣ ತಗೊಳ್ರಿ, ವೆಯ್ಟ್ ಮಾಡಿ. ಸ್ನೇಹಿತರೆ, ಟೈಮ್ ನೋಡಿ 1:13 ಆಗಿದೆ. ಅಂದರೆ ಪೇಔಟ್ ತೋರಿಸ್ಕೊಡ್ತೀನಿ ನೋಡಿ. ಆರ್ಡರ್ ರನ್ನಿಂಗ್ ಬಂದು 567 ರೂಪಾಯಿ ಆಗಿದೆ ಅಷ್ಟೇ. ಅಂದರೆ ಲಾಗಿನ್ ಅವರು 5.5 ಆಲೆ ಲಾಗಿನ್ ಅವರ್ ಆಗಿದೆ. 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಅಷ್ಟಾಗೇನು ಆರ್ಡ್ರ್ ಬರ್ತಾಯಿಲ್ಲ, ತೀರಾ ಕಮ್ಮಿ ಬರ್ತಾಯಿದ್ದಾವೆ. ಅಂದರೆ ತುಂಬ ಟೈಮ್ ತಗೊಳ್ತಾ ಇದೆ ಆರ್ಡ್ರ್ ಬರೋಕ್ಕೆ. ನೋಡಿ, ಇವಾಗ ತಾನೇ ಒಂದು ಆರ್ಡ್ರ್ ಡ್ರಾಪ್ ಮಾಡಿ ಬಂದೆ. ಆಲ್ರೆಡಿ ಒಂದು 10 ನಿಮಿಷ ಆಯಿತು, ಆದರೂ ಇನ್ನೂ ಆರ್ಡ್ರ್ ಬಂದಿಲ್ಲ. ಲಾಸ್ಟ್ ವೀಕ್ ಚೆನ್ನಾಗಿತ್ತು, ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾಯಿತ್ತು. ಎಲ್ಲೇ ನಿಲ್ಸಿದ್ರು ಕೂಡ ಆರ್ಡ್ರ್ ಬರ್ತಾಯಿತ್ತು. ಬಟ್ ಇವತ್ತು ಆ ಥರ ಬರ್ತಾಯಿಲ್ಲ. ಅದರಿಂದಾಗಿ ಇನ್ಸೆಂಟಿವ್ ಅಚೀವ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಇವತ್ತು. ನೋಡೋಣ ಆಮೇಲೆ ಏನಾದ್ರು ಆರ್ಡ್ರ್ಗಳು ಜಾಸ್ತಿ ಬರ್ತಾವೆ ಅಂತ. ಅಂದರೆ ಪೀಕ್ ಟೈಮ್ ಇದು, ಪೀಕ್ ಟೈಮಲ್ಲೇ ಆರ್ಡ್ರ್ ಕಮ್ಮಿ ಬರ್ತಾಯಿದ್ದಾವೆ. ಪೀಕ್ ಟೈಮಲ್ಲಿ ಎಲ್ಲಿದ್ದರೂ ಕೂಡ ಎಳೆಯೋನು, ಬಟ್ ಇವತ್ತು ಎಳೀತಾ ಇಲ್ಲ. ನೋಡಬೇಕು. ಅಂದರೆ ಝೋನ್ ಆಚೆ ಇದ್ದೀನಿ ನೋಡಿ, ಇಲ್ಲಿ ವಿದ್ಯಾರಣ್ಯಪುರಮಲ್ಲಿ ಇದ್ದೀನಿ ನಾನು ಇವಾಗ. ಅಂದರೆ ಈ ಆರ್ಡರ್ ಏರಿಯಾ ಬಂದು 3.4 ಕಿಲೋಮೀಟರ್ ತೋರಿಸ್ತಾ ಇದೆ. ಅಲ್ಲಿಗೆ ಹೋಗೋದ, ಇಲ್ಲೇ ವೆಯ್ಟ್ ಮಾಡ್ದೆ. ಅಂದರೆ ವಿದ್ಯಾರಣ್ಯಪುರಮಲ್ಲಿ ಆರ್ಡ್ರ್ ಬರ್ತವೆ. ನೋಡೋಣ, ಒಂದು 5 ನಿಮಿಷ ವೆಯ್ಟ್ ಮಾಡಿ ನೋಡ್ತೀನಿ. ಅಕಸ್ಮಾತ್ ಏನೋ ಬರಲಿಲ್ಲ ಅಂದರೆ ಮುಂದೆ ಮೂವ್ ಆಗ್ತೀನಿ. ಸ್ನೇಹಿತರೆ ನೋಡಿ, ಜಸ್ಟ್ ಒಂದು ಆರ್ಡರ್ ಡ್ರಾಪ್ ಮಾಡಿದೆ. 162 ರೂಪಾಯಿ ಕೊಟ್ಟಿದ್ದಾನೆ. ಟ್ರಿಪ್ಪೇ ಬಂದು 135 ರೂಪಾಯಿ. ರೈನ್ ಸರ್ಚ್ ಕೊಟ್ಟಿದ್ದಾನೆ. ಮಳೆಯನ್ನು ಬರ್ತಾ ಇರಲಿಲ್ಲ, ಆದರೂ ಕೂಡ ರೈನ್ ಸರ್ಚ್ ಕೊಟ್ಟಿದ್ದಾನೆ. ಆಮೇಲೆ ನೋಡಿ, ಟ್ರಿಪ್ ಡಿಸ್ಟೆನ್ಸ್ ಬಂದು 11 ಕಿಲೋಮೀಟ್ರ್ ಬಂದಿದ್ದೀನಿ. ಟೈಮು 44 ನಿಮಿಷ ತೊಗೊಂಡಿದ್ದೀನಿ. ನೋಡಿ, ಒಳ್ಳೆ ಅಮೌಂಟೇ ಕೊಟ್ಟಿದ್ದಾನೆ. ಒಂದು ಲಾಂಗ್ ಆರ್ಡ್ರ್ ಇದ್ದು, ಜೊತೆಯಲ್ಲಿ ಮಲ್ಟಿ ಆರ್ಡ್ರ್ ಬೇರೆ ಇದು, ಅದಕ್ಕೋಸ್ಕರ 162 ರೂಪಾಯಿ ಕೊಟ್ಟದ್ದು. ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸ್ನೇಹಿತರೆ, ಟೈಮ್ ನೋಡಿ 6:54 ಆಗಿದೆ. ಅಂದರೆ ಪೇಔಟ್ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ಟೋಟಲಾಗಿ 19 ಟ್ರಿಪ್ಸ್ ಮಾಡಿದ್ದೀನಿ. ಲಾಗಿನ್ ಅವರ್ 11 ಅವರು, 21 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಡರ್ ರನ್ನಿಂಗ್ ನೋಡಿ ಎಷ್ಟಾಗಿದೆ ಅಂತ, 1144 ರೂಪಾಯಿ ಆಗಿದೆ. ಟೈಮ್ ಆಲ್ರೆಡಿ 7 ಗಂಟೆ ಆಗಿರೋದ್ರಿಂದ 850 ರೂಪಾಯಿ ಇನ್ಸೆಂಟಿವ್ ಹೊಡೆಯೋದು ಸ್ವಲ್ಪ ಕಷ್ಟನೇ. ಏನಕ್ಕೆ ಅಂದರೆ ಇನ್ನೂ 500 ರೂಪಾಯಿ ಮಾಡಬೇಕು. ಇನ್ನೂ 500 ರೂಪಾಯಿ ಏನಾರು ಮಾಡಿದ್ರೆ 850 ಬರುತ್ತೆ. ಅಕಸ್ಮಾತ್ ಏನಾರು ಇನ್ನೂ 500 ರೂಪಾಯಿ ಮಾಡಲಿಲ್ಲ ಅಂದರೆ 850 ಬರೋಲ್ಲ. ಇನ್ನು 4 ಆರ್ಡ್ರ್ ಮಾಡಿದ್ರೆ ನೋಡಿ 650 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅದೊಂದು ಕನ್ಫರ್ಮು. ಇನ್ನು 4 ಆರ್ಡ್ರ್ ಮಾಡ್ಬೋದು. ಇನ್ನೂ 7 ಗಂಟೆಯಿಂದ 10 ಗಂಟೆವರೆಗೂ ಟೈಮ್ ಇದೆಯಲ್ಲ, 4 ಆರ್ಡ್ರ್ ಅಂತೂ ಹಾಗೆ ಆಗುತ್ತೆ. ಬಟ್ ಇದಂತೂ ಡೌಟ್ ಆಗ್ತಾಯಿದೆ, 850 ರೂಪಾಯಿದು. ನೋಡೋಣ, ವೆಯ್ಟ್ ಮಾಡಿ ನೋಡಬೇಕು. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು, ಲಾಂಗ್ ಆರ್ಡ್ರ್ಗಳು ಕೊಟ್ಟರೆ ಅದು ಕೂಡ ಏನು ಕಷ್ಟ ಅಲ್ಲ. ಬಟ್ ಆರ್ಡರೇ ಕೊಡ್ತಾವಲ್ಲ, ಆಲ್ರೆಡಿ ಇಲ್ಲೂ ಬಂದು 20 ನಿಮಿಷ ಆಯಿತು, ಇನ್ನೂ ಆರ್ಡ್ರ್ ಬಂದಿಲ್ಲ. ವೆಯ್ಟ್ ಮಾಡಿ ನೋಡಿ, ಮುಂದೆ ವೀಡಿಯೋದಲ್ಲಿ ನಿಮಗೇನೆ ಗೊತ್ತಾಗುತ್ತೆ. ನೋಡಿ, ಹೇಳ್ತಿದ್ದಂಗೆ ಒಂದು ಆರ್ಡರ್ ಕೊಟ್ಟ ಗ್ರೋಸರೀಸ್ ಕೊಟ್ಟಿದ್ದಾರೆ ನೋಡಿ, 43 ರೂಪಾಯಿ ಕೊಟ್ಟಿದ್ದಾನೆ. ಪಿಕಪ್ಪು 2.83 ಕಿಲೋಮೀಟ್ರು, ಡ್ರಾಪು 1.83 ಕಿಲೋಮೀಟ್ರು. ಚೆನ್ನಾಗಿದೆ ನೋಡಿ, 83 ಲಾಸ್ಟಲ್ಲಿ. ಗ್ರೋಸರಿ ಆದರೆ ಇದು ಬನ್ನಿ ಅಕ್ಸೆಪ್ಟ್ ಮಾಡೋಣ. ನೋಡಿ, ಗ್ರೋಸರಿ ಇದರಲ್ಲಿ ಹೆಂಗೆ ಪಿಕಪ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರು. ಗಾಟ್ ಇಟ್. ಆಲ್ರೆಡಿ ಒಂದು 2 ಆರ್ಡ್ರ್ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಬನ್ನಿ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡ್ತೀನಿ ಅದನ್ನು. ಸ್ನೇಹಿತರೆ, ಟೈಮ್ ನೋಡಿ 10:47 ಆಗಿದೆ. ಅಂದರೆ ಆಫ್ಲೈನ್ಗೆ ಹೋದೆ ನಾನು. ಏನಕ್ಕಪ್ಪ ಅಂತ ಅಂದರೆ 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. 1 ಅವರಲ್ಲಿ ಇನ್ನೂ 105 ರೂಪಾಯಿ ಬೇಕಾಯಿತು. 105 ರೂಪಾಯಿನೂ ಕೂಡ ಇವಾಗ ಕಂಪ್ಲೀಟ್ ಮಾಡೀನಿ. ಕಂಪ್ಲೀಟ್ ಮಾಡೋಕ್ಕೆ ಟೋಟಲಾಗಿ ನೋಡಿ 47 ನಿಮಿಷ ಆಯಿತು. ಈಗ ಫುಲ್ಲು ಇವಾಗ ಇನ್ಸೆಂಟಿವ್ ಎಲ್ಲ ಕಂಪ್ಲೀಟ್ ಮಾಡೀನಿ. ತೋರಿಸ್ತೀನಿ ತಡ್ರಿ. ಅಂದರೆ 105 ರೂಪಾಯಿಗೋಸ್ಕರ 200 ರೂಪಾಯಿ ಬಿಟ್ಟೋಗೋದು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಇನ್ನೂ ಒಂದು ಗಿಗ್ ಕೂಡ ಬುಕ್ ಮಾಡ್ಕೊಂಡು, ಅಂದರೆ 10 ಗಂಟೆಯಿಂದ 11 ಗಂಟೆ ಗಿಗ್ ಬುಕ್ ಮಾಡ್ಕೊಂಡು ನೋಡಿ ಡ್ಯೂಟಿ ಮಾಡಿದ್ದೀನಿ. ನೋಡಿ, ಪೇಔಟ್ ತೋರಿಸ್ತೀನಿ. ಆರ್ಡ್ರ್ ರನ್ನಿಂಗ್ ನೋಡಿ 1670 ರೂಪಾಯಿ ಮಾಡಿದ್ದೀನಿ. ಸರ್ಜ್ ಅಂತ 27 ರೂಪಾಯಿ ಬಂದಿದೆ. ಅದು 4 ರೂಪಾಯಿ ಎಕ್ಸ್ಟ್ರಾ ಲಾಸ್ಟ್ ವೀಕಿಂದ ಬಂದಿರೋದು. ನೋಡಿ, ಟೋಟಲಾಗಿ 27 ಟ್ರಿಪ್ಸು, 15 ಅವರ್ ಲಾಗಿನ್ ಇದ್ದೀನಿ ಕರೆಕ್ಟಾಗಿ. ಆಮೇಲೆ 31 ಆರ್ಡರ್ ಕಂಪ್ಲೀಟ್ ಮಾಡೀನಿ. ಅಂದರೆ ಲಾಸ್ಟ್ ವೀಕ್ ಎಷ್ಟು ಆರ್ಡರ್ ಕಂಪ್ಲೀಟ್ ಮಾಡಿನೋ ಸೇಮ್ ಅಷ್ಟೇ ಆರ್ಡರ್ ಕಂಪ್ಲೀಟ್ ಮಾಡೀನಿ. ನೋಡಿ, ಟೋಟಲ್ ಅರ್ನಿಂಗ್ ಬಂದು ಎಷ್ಟಾಗಿದೆ ಅಂತ 2551 ರೂಪಾಯಿ ಆಗಿದೆ. ಅಂದರೆ ಸ್ಕ್ರೀನ್ಶಾಟ್ ತೊಗೊಂಬಿಡ್ತೀನಿ.
ನೋಡಿ ಟೋಟಲ್ ಆಗಿ 2551 ರೂಪಾಯಿ ಆಯಿತು ಇವತ್ತು ಅರ್ನಿಂಗು. ಸ್ನೇಹಿತರೆ, ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ನಾನು ತಾಂಡಂಥ ಟೈಮು ಬೆಳಗ್ಗೆ 8 ಗಂಟೆಯಿಂದ ನೈಟು 10:15ವರೆಗೂ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿರೋದಕ್ಕೆ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಅಂದರೆ ಇನ್ಸೆಂಟಿವ್ ಕೂಡ ಬಂದಿದೆ 850 ರೂಪಾಯಿ. ಅಯ್ಯೋ ಸ್ಟ್ಯಾಂಡೇ ತೆಗ್ದಿರಲಿಲ್ಲ. ಬಟ್ ಇನ್ಸೆಂಟಿವ್ 850 ರೂಪಾಯಿ ಮಾಡಿದೆ. ಅಂದರೆ ಲಾಸ್ಟಿಗೆ ಇನ್ನೇನು ಆಟ ಆಡಿಸ್ತಾನೇನೋ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಇನ್ನು 1 ಅವರಲ್ಲಿ 105 ರೂಪಾಯಿ ಬೇಕಾಯ್ತಲ್ಲ. ಬಟ್ 60 ರೂಪಾಯಿ ಎರಡು ಆರ್ಡ್ರ್ ಕೊಟ್ಬಿಟ್ಟ, 120 ರೂಪಾಯಿ ಬಂತು. ಅಲ್ಲಿಂದ ಅಲ್ಲಿಗೆ ಅವಾಗ ಸರಿ ಹೋಯ್ತು. ಅಂದರೆ ನನಗಂತೂ ಡೌಟ್ ಇತ್ತು. ಡೌಟಲ್ಲೇ ಕೂಡ ಈಗ ಬುಕ್ ಮಾಡಿಕೊಂಡೆ. ಹೆಂಗೋ ಆರ್ಡ್ರ್ ಕೊಟ್ಟು ಆಟ ಆಡಿಸ್ಲಿಲ್ಲ. 10:45ಕ್ಕೆ ಕಂಪ್ಲೀಟ್ ಆಗಿದೆ. ಆಮೇಲೆ ಕಿಲೋಮೀಟರ್ ಎಷ್ಟಪ್ಪ ಓಡಿದೆ ಅಂದರೆ ಒಂದು 200 ಕಿಲೋಮೀಟ್ರ್ ಗಾಡಿ ಓಡಿದೆ. 200 ಕಿಲೋಮೀಟ್ರ್ ಪೆಟ್ರೋಲ್ ಎಷ್ಟಾಗುತ್ತೆ, ಮೈಲೇಜ್ ನಾನು 40 ಕೊಡೋದು. 500 ರೂಪಾಯಿ ಪೆಟ್ರೋಲ್ ಆಗಿದೆ. 2500 ರೂಪಾಯಲ್ಲಿ 500 ರೂಪಾಯಿ ಪೆಟ್ರೋಲ್ ತೆಗೆದ್ರೆ 2000 ಉಳಿಯುತ್ತೆ. ನೋಡ್ಬಿಡ್ತೀನಿ ತಡ್ರಿ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹಾಂ ನೋಡಿ, 2551 ರೂಪಾಯಲ್ಲಿ 500 ರೂಪಾಯಿ ನಾನು ಪೆಟ್ರೋಲ್ ತೆಗೆದ್ರೂ 2050 ರೂಪಾಯಿ ಇವತ್ತಿನ ಸೇವಿಂಗ್ಸ್ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.